ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಯುಸ್ತುತಿಯ 36ನೇ ಶ್ಲೋಕ. ಸಾನುಕ್ರೋಶೈರಜಸ್ರಂ ಜನಿಮೃತಿನಿರಯಾದ್ಯೂರ್ಮಿಮಾಲಾ ವಿಲೇಸ್ಮಿನ್ ಸಂಸಾರಾಬ್ಧೌ ನಿಮಗ್ನಾನ್ ಶರಣಮಶರಣಾನ್ ಇಚ್ಛತೋ ವೀಕ್ಷಜಂತೂನ್. ಯುಷ್ಮಾಭಿಪ್ರಾರ್ಥಿತಃ ಸನ್ ಜನನಿಧಿಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಶ್ಚಿನ್ಮಾತ್ರಮೂರ್ತಿರ್ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹಃ. ಈ ಪದ್ಯದಲ್ಲಿ ವ್ಯಾಸರ ಅವತಾರವನ್ನು ವರ್ಣಿಸ್ತಾ ಇದ್ದಾರೆ. ಸಂಸಾರವೆಂಬ ಅಗಾಧವಾದ ಸಮುದ್ರವನ್ನು ದಾಟಿಸಲಿಕ್ಕೆ ಬೇಕಾಗಿರುವಂಥದ್ದು ಜ್ಞಾನವೆಂಬ ನೌಕೆ. ಇದಿಲ್ಲದೆ ಈ ಸಂಸಾರದಲ್ಲಿ ಮುಳುಗಿ ಹೋಗ್ತಾ ಇದ್ದಂತಹ ಭಕ್ತ ಜನರನ್ನು ನೋಡಿ ಕನಿಕರಗೊಂಡು ನೀವು ಅಂದರೆ ವೇದವ್ಯಾಸರು ಹಾಗೂ ವಾಯುದೇವರು, ನೀವು ವಾಯುದೇವರು ಭಗವಂತನನ್ನು ಪ್ರಾರ್ಥಿಸಿದ್ದರಿಂದ ಆ ಪರಮಾತ್ಮನೇ ವೇದವ್ಯಾಸರಾಗಿ ಅವತಾರ ಮಾಡಿದರು ಎಂಬುದಾಗಿ ವೇದವ್ಯಾಸ ಅವತಾರದ ಕಥೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವೇದವ್ಯಾಸರು ತ್ರಿಕಾಲಜ್ಞಾನಿಯಾಗಿರತಕ್ಕಂತಹ ಪರಾಶರ ಮಹರ್ಷಿಯ ಪುತ್ರ. ಭಾರತೀಯ ರಾಜರುಗಳಿರಲಿ, ಮುನಿಗಳಿರಲಿ, ಮೌಲ್ಯ ವಿಚಾರಗಳಿರಲಿ, ಈ ದೇಶದ ಯಾವುದೇ ಮಹಾಘಟನೆಗಳಿರಲಿ, ಎಲ್ಲದಕ್ಕೂ ಪ್ರಪ್ರಥಮವಾಗಿ ಇತಿಹಾಸದ ಲೇಖಕರಾಗಿ ಪುರಾಣ ರತ್ನವೆನಿಸತಕ್ಕಂತಹ ಭಾಗವತಾದಿ ಪುರಾಣಗಳನ್ನು ಮೊಟ್ಟ ಮೊದಲು ರಚನೆ ಮಾಡಿದವರು ವೇದವ್ಯಾಸರು. ತಾಯಿ ಸಾಮಾನ್ಯಳಾದ ಮತ್ಸ್ಯಕನ್ಯೆ ಅಂತ ನಾವು ಭಾವಿಸಿದ್ದೇವೆ, ಅದರ ಹಿನ್ನೆಲೆ ಬೇರೆ ಇದೆ. ಸಾಮಾನ್ಯಳಾದ ಮತ್ಸ್ಯ ಕನ್ಯೆಯಾದರೂ ಪರಾಶರ ಮಹರ್ಷಿಯ ಕೈ ಹಿಡಿದು ಅನಂತರ ಅವರಿಂದ ಜನಿಸತಕ್ಕಂತಹ ವೇದವ್ಯಾಸರು ಮುಂದೆ ಭರತಕುಲದ ಶಂತನು, ಇವರ ಮೂಲಕವಾಗಿ ಕೌರವ ವಂಶವನ್ನು ಬೆಳೆಸಿದವರು. ತಂದೆ ಪರಾಶರರು, ತಾತ ಶಕ್ತಿ ಮಹರ್ಷಿ. ಅಸತ್ಯವನ್ನು ಎಂದೂ ಅವರು ಮಣಿಯದೆ ಸತ್ಯ ಧರ್ಮಗಳ ಉನ್ನತ ಪತಾಕೆಯನ್ನು ಎತ್ತಿ ಹಿಡಿದಂತಹ ಋಷಿ ಶಕ್ತಿ ಋಷಿ. ಆ ಶಕ್ತಿ ಋಷಿಯ ಮಗ ಪರಾಶರ. ಆ ಶಕ್ತಿ ಈ
ಪರಮ ಸಾತ್ವಿಕರಾಗಿರತಕ್ಕಂತಹ ಬ್ರಹ್ಮವಿದಾಂ ಶ್ರೇಷ್ಠರಾಗಿರತಕ್ಕಂತಹ ವಸಿಷ್ಠ ಮಹರ್ಷಿಗಳಿಂದ ಹುಟ್ಟಿದವರು. ಅಂತಹ ವಸಿಷ್ಠನ ಮರಿಮಗ, ಶಕ್ತಿಯ ಮೊಮ್ಮಗ, ಪರಾಶರರ ಮಗ ಆಗಿ ಅವತರಿಸಿದವರು ವಾಸಿಷ್ಠ ಕೃಷ್ಣ. ವಸಿಷ್ಠ ವಂಶದಲ್ಲಿ ಬಂದವರಾದ್ದರಿಂದ ವಾಸಿಷ್ಠ ಕೃಷ್ಣ. ಇತಿಹಾಸದ ಕೃಷ್ಣನಿಗಿಂತ ಮುಂಚೆ ಈ ಕೃಷ್ಣ ಅಂತ ಹೆಸರಿದ್ದದ್ದು ಇವರಿಗೆ. ಯಮುನಾ ನದಿಯ ನಡುಗಡ್ಡೆಯಲ್ಲಿ ಹುಟ್ಟಿ ದ್ವೈಪಾಯನ ಎಂಬ ಹೆಸರನ್ನು ಪಡೆದಂತಹ ವ್ಯಕ್ತಿ. ವೇದ ಮಂತ್ರಗಳಿಗೆ ಒಂದು ಕ್ರಮವನ್ನು, ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳೆಂಬ 4 ಶಾಖೆಗಳನ್ನಾಗಿ ವಿಂಗಡಿಸಿ ನೂರಾರು ಉಪಶಾಖೆಗಳಲ್ಲಿ ಅಳಿಯದೇ ಉಳಿದು ಬರತಕ್ಕಂತಹ ಸುಸಂಘಟಿತವಾಗಿರತಕ್ಕಂತಹ ಪಾಠಕ್ರಮ ಹಾಗೂ ಅರ್ಥಕ್ರಮದಲ್ಲಿ ಸನಾತನ ವಿಚಾರ, ಸನಾತನ ಧರ್ಮ, ಸನಾತನ ಮೌಲ್ಯಗಳನ್ನು ರಕ್ಷಿಸಿ ಅನ್ವರ್ಥವಾಗಿ ವೇದವ್ಯಾಸ ಅಂತ ಅನಿಸಿಕೊಂಡವರು. ಇಂತಹ ವೇದವ್ಯಾಸರು ತಾಯಿ ಮಾತಿನಂತೆ ಕುರುವಂಶದ ಒಂದು ಉತ್ಪತ್ತಿಗೆ ಕಾರಣರಾದರು. ಅಲ್ಲಿ ಮುಂದೆ ಹುಟ್ಟಿದಂತಹ ಮಕ್ಕಳು ದುಷ್ಟರೇ ಆಗಿದ್ದರೂ ಕೂಡ ಆ ಒಂದು ದುರಂತ ಕಥೆಗೆ ತಾವು ಮೂಲವಾದರೂ ಆ ಕಥೆಗೆ ಅಂಟಿಕೊಳ್ಳದೆ ನಿರ್ಲಿಪ್ತ ಯೋಗಿಯಂತೆ ಇದ್ದು ಆ ಕೌರವರ ದಾರುಣವಾದ ಕಥೆಯನ್ನು ತಾನೇ ತನ್ನ ವಾಣಿಯಲ್ಲಿ ರಚಿಸಬೇಕಾದಂತಹ ಹೊಣೆಯನ್ನು ಹೊತ್ತಂತಹ ಮಹಾಭಾರತದ ಕರ್ತ ವೇದವ್ಯಾಸರು. ಕಣ್ಣೆದುರಿಗೆ ನಡೆದಿರತಕ್ಕಂತಹ ಈ ಐತಿಹಾಸಿಕ ಅವಿವೇಕದ ಘಟನೆಯಲ್ಲಿ ಕಣ್ಣಿಗೆ ಕಾಣದ ನಿತ್ಯ ಯುದ್ಧವೊಂದರ ಮರ್ಮವನ್ನು ಬಾಳುವ ಜನರಿಗೂ ಆಳುವ ಅರಸರಿಗೂ ನಿತ್ಯ ನೂತನ ನಂದಾದೀಪದಂತೆ ಇರಿಸಿ ಜಗತ್ತಿನ ಅಂಧಕಾರವನ್ನೇ ನೀಗತಕ್ಕಂತಹ ಜ್ಞಾನದೀಪವನ್ನು ಹಚ್ಚಿದವರು ವೇದವ್ಯಾಸರು. ಇಂತಹ ವೇದವ್ಯಾಸರ ಒಂದು ಅವತಾರ, ಆ ವಿಚಾರವನ್ನು ಇಲ್ಲಿ ವಾಯುಸ್ತುತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ವೇದವ್ಯಾಸ ಯಾಕೆ ಅವತಾರ ಮಾಡಿದರು? ವೇದವ್ಯಾಸರ ಅವತಾರದ ಉದ್ದೇಶ ಏನು? ಆ ವಿಚಾರವನ್ನು ನಾವು ಸ್ವಲ್ಪ ನೋಡಬೇಕು. ಈ ಕಲಿ ಅವ ಬ್ರಹ್ಮನ ವರವನ್ನು ಪಡೆದು ಅವ ಎಲ್ಲ ಜನರನ್ನು ಪ್ರವೇಶಿ ಬಾಧಿಸ್ತಾ ಇದ್ದಾನೆ. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಕಲಿಸ್ತ್ವಯಂ ಬ್ರಹ್ಮವರಾದಿದಾನೀಂ ವಿಬಾಧತೆ ಸ್ಮಾನ್ ಸಕಲಾಹ ಪ್ರಜಾಶ್ಚ ಅಜ್ಞಾನ ಮಿಥ್ಯಾಮತಿ ರೂಪತೋಸೌ ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪ. ಯಥಾರ್ಥ ಜ್ಞಾನಕ್ಕೆ ವಿರುದ್ಧ ಸ್ವರೂಪನಾಗಿರತಕ್ಕಂತಹ ಈ ಕಲಿ ಬ್ರಹ್ಮನ ವರದಿಂದ ಈಗ ಅಜ್ಞಾನ ಮಿಥ್ಯಾಜ್ಞಾನ ರೂಪದಿಂದ ನಮ್ಮನ್ನು ಎಲ್ಲ ಜನರನ್ನು ಪ್ರವೇಶಿಸಿ ಬಾಧಿಸ್ತಾ ಇದ್ದಾನೆ ಎಂಬ ದೂರನ್ನು ಕೊಡ್ತಾರೆ ದೇವತೆಗಳು ಪರಮಾತ್ಮನಲ್ಲಿ. ಇವ ನಮ್ಮನ್ನು ಬಾಧಿಸ್ತಾ ಇದ್ದಾನೆ, ಅವ ಪರಶುಕ್ಲತ್ರಯರನ್ನು ಹೊರತುಪಡಿಸಿ ಎಲ್ಲ ಜನರನ್ನು ಕೂಡ ಪ್ರವೇಶ ಮಾಡಿ ಅವರ ಬುದ್ಧಿಯನ್ನು ಹಾಳು ಮಾಡತಕ್ಕಂಥವ. ಅವನಿಗೆ ಬ್ರಹ್ಮನ ವರ ಇದೆ. ಈಗ ಅವನಿಗೆ ಹಾಲಾಹಲ ವಿಷದ ಸಹಾಯವೂ ಸಿಕ್ಕಿದೆ, ಜೊತೆಗೆ ಗೌತಮರ ಶಾಪ ಇದೆ. ಇವೆಲ್ಲ ಸೇರಿಕೊಂಡಿದೆ. ಹಾಗಾಗಿ ಎಂತಹ ಅನರ್ಥವಾಗ್ತಾ ಇದೆ ನೋಡಿ. ಒಂದು ಬ್ರಹ್ಮನ ವರ, ಮತ್ತೊಂದು ಹಾಲಾಹಲ ವಿಷ ಸಿಕ್ಕಿದೆ, ಗೌತಮರ ಶಾಪ, ಮತ್ತೆ ಕಾಲಕೂಟ ಹರಡಿದೆ.
ಇವೆಲ್ಲವೂ ಈ 4 ಸೇರಿದ ಏನಾದೀತು? ಅದೊಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ. ಕಪಿರಪಿ ಚ ಕಾಪಿಶಾಯನ ಮದಮತ್ತೋ ವೃಶ್ಚಿಕೇನ ಸಂದಷ್ಟಃ ಅಪಿ ಚ ಪಿಶಾಚಗ್ರಸ್ತಃ ಕಿಂ ಬ್ರೂಮೋ ವೈಕೃತಂ ತಸ್ಯ ಪ್ರಕೃತೆ ವೃಶ್ಚಿಕ ದಂಶವತ್ ಗೌತಮ ಶಾಪಃ ಅಸ್ತಿ ಇತಿ ಜ್ಞೇಯಂ ಎಂಬುದಾಗಿ ವಾದಿರಾಜರು ತಾತ್ವ್ಯ ನಡೆದ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಮೊದಲೇ ಕಪಿ ಕೋತಿ, ಅದಕ್ಕೆ ಮದ್ಯಪಾನ ಮಾಡಿಸಿದರೆ, ಜೊತೆಗೆ ಚೇಳು ಕುಟುಕಿದರೆ, ಅದರ ಮೇಲೆ ಪಿಶಾಚದ ಆವೇಶ ಬಂದರೆ ಅದರ ಕುಣಿತ ಹೇಗೆ ಇದ್ದಿತ್ತು ಆಲೋಚನೆ ಮಾಡಿ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಲಿ ಸ್ವಭಾವತಃ ಕೋತಿ ಹಾಗೆ ಅವನು. ಬ್ರಹ್ಮನವರ ಆ ಕೋತಿಗೆ ಕಳ್ಳು ಕುಡಿಸಿದ ಹಾಗೆ ಇದೆ. ಗೌತಮರ ಶಾಪ ಚೇಳು ಕಚ್ಚಿದ ಹಾಗೆ ಆಗಿದೆ. ಕಾಲಕೂಟ ವಿಷ ಪಿಶಾಚಿಯ ಆವೇಶದ ಹಾಗೆ ಸೇರಿಕೊಂಡಿದೆ. ಹೀಗೆ ಇವೆಲ್ಲ ಸೇರಿದ್ದರಿಂದ ಅವ ಎಲ್ಲರನ್ನೂ ಕೂಡ ಕಾಡ್ತಾ ಇದ್ದಾನೆ. ನಿನ್ನ ಆಜ್ಞೆಯಂತೆಯೇ ಬ್ರಹ್ಮ ಅವನಿಗೆ ವರ ಕೊಟ್ಟಿದ್ದಾನೆ. ಆದ್ದರಿಂದ ಅವ ಶಿವನಲ್ಲಿ ಆವೇಶಗೊಂಡು, ಎಲ್ಲರಿಗೂ ಕಲಿಯ ಆವೇಶ ಇದೆ ಪರಶುಕ್ಲತರನ್ನು ಹೊರತುಪಡಿಸಿ ಶಿವನಲ್ಲಿ ಆವೇಶಗೊಂಡು ದುಷ್ಟಶಾಸ್ತ್ರನ ರಚನೆ ಮಾಡಿದ್ದಾನೆ. ತ್ವದಾಜ್ಞೆಯ ತಸ್ಯ ವರೋಬ್ಜಜೇನ ದತ್ತಃ ಸ ಆವಿಶ್ಯ ಶಿವಂ ಚಕಾರ ಕದಾಗಮಾಂಸ್ತಸ್ಯ ಕುಯುಕ್ತಿಬಾಧಾಂ ನಹಿ ತ್ವದನ್ಯಶ್ಚರಿತುಂ ಸಮರ್ಥಃ. ಆ ದುಷ್ಟಶಾಸ್ತ್ರಗಳನ್ನು ರಚನೆ ಮಾಡಿದ್ದಾನೆ. ಅವನ ಕುಯುಕ್ತಿಗಳನ್ನು ಖಂಡನೆ ಮಾಡಲಿಕ್ಕೆ ಪರಮಾತ್ಮನ ಹೊರತುಪಡಿಸಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ವಾಯುದೇವರು ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಹಾಗಾಗಿಯೇ ಕಲಿಯುಗದಲ್ಲಿ ಶ್ರೀಹರಿಯ ಆದೇಶದಂತೆ ಅವತಾರ ಮಾಡಿ ಮಧ್ವಾಚಾರ್ಯರಾಗಿ ಆ ಕಾರ್ಯವನ್ನು ಸಾಧಿಸಿದ್ದಾರೆ. ಆದರೆ ವಾಯುದೇವರು ಸ್ವತಂತ್ರರಲ್ಲ. ಸ್ವತಂತ್ರನಾಗಿ ಕಲಿ ನಿಗ್ರಹ ಮಾಡುವ ಸಾಮರ್ಥ್ಯ ಇರುವಂಥದ್ದು ಪರಮಾತ್ಮನಿಗೆ ಮಾತ್ರ. ಆದ್ದರಿಂದ ನೀನು ಭೂಮಿಯಲ್ಲಿ ಅವತರಿಸಿ ಶಾಸ್ತ್ರಗಳನ್ನು ರಚನೆ ಮಾಡು. ವೇದಾಶ್ಚ ಸರ್ವೇ ಸಹ ಶಾಸ್ತ್ರಸಂಘಾ ಉತ್ಸಾಹಿತಾ ತೇನ ನ ಸಂತಿ ತೇ ಅದ್ಯ ತತ್ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧೃತ್ಯ ಶಾಸ್ತ್ರಾಣಿ ಕುರುಷ್ವ ಸಮ್ಯಕ್ ಎಂಬುದಾಗಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆ ಶಾಸ್ತ್ರ ಸಮೂಹಗಳ ಜೊತೆಗೆ ಸಕಲ ವೇದಗಳು ಕೂಡ ಕಲಿಯಿಂದ ನಾಶವಾಗ್ತಾ ಇವೆ. ಅವು ಈಗ ಇಲ್ಲ. ಆದ್ದರಿಂದ ನೀನು ಭೂಮಿಯಲ್ಲಿ ಅವತಾರ ಮಾಡಿ ಆ ವೇದಗಳನ್ನು ಉದ್ಧಾರ ಮಾಡಿ ಶಾಸ್ತ್ರವನ್ನು ಚೆನ್ನಾಗಿ ರಚನೆ ಮಾಡು ಎಂಬುದಾಗಿ ಕೇಳ್ಕೊತಾರೆ. ಗೌತಮ ಮಹರ್ಷಿಗಳು ಶಾಪ ಕೊಟ್ಟಿದ್ದಾರೆ. ವೇದಶಾಸ್ತ್ರ ನಾಶವಾಗಲಿ ಅಂತ ಶಾಪ ಕೊಟ್ಟಿದ್ದಾರೆ. ಗೌತಮ ಋಷಿಗಳು ತಪ್ಪು ಮಾಡಿದ್ಯಾರೋ ಅವರ ಶಿಷ್ಯರು. ತಪ್ಪು ಮಾಡಿದಂತಹ ಶಿಷ್ಯರಿಗೆ ಶಾಪ ಕೊಡಬೇಕೇ ಹೊರತು ವೇದಶಾಸ್ತ್ರಾದಿಗಳು ನಾಶವಾಗಲಿ ಅಂತ ಶಾಪ ಕೊಟ್ಟು ಸರಿಯಾ ಅಂದರೆ ಅವ್ರಿಗೂ ಕಲಿಯ ಆವೇಶ ಆಗಿದೆ. ಕಲಿಯ ಆವೇಶ ಆಗಿದ್ದರಿಂದಾಗಿಯೇ ಅವರು ಹಾಗೆ ಶಾಪ ಕೊಟ್ಟರು. ಈ ಪರಮಾತ್ಮನ ನಿಷ್ಪನ್ನವಾಗಿರತಕ್ಕಂತಹ ಜ್ಞಾನ ಕೃತಯುಗದಲ್ಲಿ ಯಥಾವಸ್ಥಿತಿಯಲ್ಲಿತ್ತು. ತ್ರೇತಾಯುಗದಲ್ಲಿ ಕಾಲು ಭಾಗ ಹೋಯಿತು. ದ್ವಾಪರದಲ್ಲಿ ಕಾಲಧರ್ಮಕ್ಕೆ ಅನುಗುಣವಾಗಿ ಅರ್ಧದಷ್ಟು ಹೋಯಿತು. ಗೌತಮರ ಶಾಪದಿಂದಾಗಿ ಪೂರ್ತಿ ನಾಶವಾಯಿತು. ಯಾಕೆ ಗೌತಮರು ಶಾಪ ಕೊಟ್ಟರು? ಒಂದು ಸಾರಿ ದೇಶದಲ್ಲೆಲ್ಲ ದೊಡ್ಡ ಬರಗಾಲ ಬಂತಂತೆ. 12 ವರ್ಷಗಳ ಕಾಲ ಮಳೆ ಬರಲಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಗೌತಮರ ಆಶ್ರಮದಲ್ಲಿ ಮಾತ್ರ ಅವರ ಒಂದು ತಪೋಬಲದಿಂದ ಸಮೃದ್ಧಿಯಾಗಿತ್ತು. ಇದನ್ನು ಕಂಡಂತಹ ಎಲ್ಲ ಬ್ರಾಹ್ಮಣರು ಅವರ ಆಶ್ರಮಕ್ಕೆ ಹೋಗಿ ಅಲ್ಲಿ ಸುಖವಾಗಿದ್ದು ಬಿಟ್ಟರು. ಮುಂದೆ ದೇಶ ಸುಭಿಕ್ಷ ಆಯಿತು. ಬ್ರಾಹ್ಮಣರು ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಕಾತರರಾದರು. ಆದರೆ 12 ವರ್ಷ ಕಾಲ ಇದ್ದುದರಿಂದ ಅವರನ್ನು
ಹೋಗಲಿಕ್ಕೆ ಬಿಟ್ಟು ಕೊಡಲಿಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಅವ್ರನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಬ್ರಾಹ್ಮಣರು ಬೇಸರಗೊಂಡು ಒಂದು ಕುಯುಕ್ತಿನ ಮಾಡ್ತಾರೆ. ಮಂತ್ರಭೂತವಾಗಿರ್ತಕ್ಕಂಥ ಒಂದು ಹಸುವನ್ನು ಸೃಷ್ಟಿ ಮಾಡ್ತಾರೆ. ಆ ಗೌತಮರು ಹೊಲದಲ್ಲಿ ಬಿಡ್ತಾರೆ. ಆ ಹಸುವನ್ನು ಗೌತಮರು ಉಷ್ಯಂತ ಅಷ್ಟೇ ಹೇಳಿದ್ದು, ಅಷ್ಟಕ್ಕೇ ಹಸು ಸತ್ತೇ ಹೋಗ್ಬಿಡ್ತದೆ. ಆ ಕ್ಷಣ ಎಲ್ಲ ಬ್ರಾಹ್ಮಣರು ಗೌತಮರಿಗೆ ಗೋಹತ್ಯೆ ದೋಷ ಬಂತು, ಇನ್ನು ನಾವಿಲ್ಲಿರಬಾರ್ದು ಅಂಥೇಳಿ ಅವರು ಹೊರಟು ಬಿಡ್ತಾರೆ. ಈ ಬ್ರಾಹ್ಮಣರ ಕುತಂತ್ರ ಗೌತಮರಿಗೆ ಗೊತ್ತಾಗತ್ತೆ. ಕೋಪ ಬರುತ್ತೆ ಅವರಿಗೆ. ಬ್ರಾಹ್ಮಣರಿಗೆ ಅಜ್ಞಾನ ಉಂಟಾಗಲಿ, ಅವರ ಸಿದ್ಧಿಯೆಲ್ಲ ನಾಶವಾಗಲಿ ಶಾಪ ಕೊಡ್ತಾರೆ. ಈಗಾಗಲೇ ಬ್ರಹ್ಮನವರದಿಂದ ಉನ್ಮತ್ತನಾಗಿರ್ತಕ್ಕಂತಹ ಕಲಿ ಸಕಲರಲ್ಲಿಯೂ ಅವನು ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಈ ಶಾಪಕ್ಕೆ ಸರಿಯಾಗಿ ಅವರಲ್ಲಿ ಅಜ್ಞಾನ, ಮಿಥ್ಯಾ ಅಜ್ಞಾನ ಹೆಚ್ಚಾಗಲಿ ಶುರುವಾಯಿತು. ರುದ್ರದೇವರಲ್ಲಿ ಆವಿಷ್ಟನಾಗಿ ಪಾಶುಪತಾದಿ ಮೋಹಕ ಶಾಸ್ತ್ರವನ್ನು ರಚನೆ ಮಾಡಿದ ಆ ಕಲಿ. ಹೀಗೆ ಜ್ಞಾನವೆಲ್ಲ ಕುಳಿಯಟ್ಟು ಹೋಯಿತು. ಸಜ್ಜನರು ಧರ್ಮಭ್ರಷ್ಟರಾದರು. ಆಗ ಸಜ್ಜನರು ದುರ್ಮಾರ್ಗಿಗಳಾಗ್ತಾ ಇರೋದನ್ನು ನೋಡಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಬಳಿಯಲ್ಲಿ ಈ ತರಹ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಅವತಾರ ಮಾಡುತ್ತಾರೆ. ಗೌತಮರ ಶಾಪ ಹಾಗೂ ಕಲಿಯ ಈ ಪ್ರಾಬಲ್ಯದಿಂದಾಗಿ ಮತ್ತೆ ಜ್ಞಾನದ ಒಂದು ಮರು ಸ್ಥಾಪನೆಗೋಸ್ಕರವಾಗಿ ಬಾದರಾಯಣರು ಅವತಾರ ಮಾಡ್ತಾರೆ. ಬ್ರಹ್ಮಸೂತ್ರ, ಭಾರತ ಪುರಾಣಾದಿಗಳನ್ನು ರಚನೆ ಮಾಡ್ತಾರೆ. ಈ ಪರಾಶರರ ಮಗನಾಗಿರ್ತಕ್ಕಂತಹ ಪರಾಶರ ಸತ್ಯವತಿಯಲ್ಲಿ ಹುಟ್ಟಿದವರು ವೇದವ್ಯಾಸರು. ಯಾರು ಈ ಸತ್ಯವತಿ? ನಮ್ಮ ಸತ್ಯವತಿ ಅವರು ಬೆಸ್ತ ಕನ್ಯೆ. ಬೆಸ್ತರಿಂದ ಹುಟ್ಟಿದ ವೇದವ್ಯಾಸರು ಬೆಸ್ತರು. ಆವಾಗಲೇ ಶುರುವಾಗಿದೆ ಇಂಟರ್ಕಾಸ್ಟ್ ಮ್ಯಾರೇಜು ಅಂತ ಸಮರ್ಥನೆ ಮಾಡೋರಿದ್ದಾರೆ ಕೆಲವರು. ಬೆಸ್ತರ ಕನ್ಯೆಯಲ್ಲಿ ವೇದವ್ಯಾಸರು ಹುಟ್ಟಿದ್ದಾರೆ ಅಂತ ವೇದವ್ಯಾಸರು ಬೆಸ್ತರು, ಪರಾಶರರು ಬ್ರಾಹ್ಮಣರು ಅಂತ ಹೀಗೆಲ್ಲ ಇವತ್ತಿನವರು ಅದನ್ನು ಸಮರ್ಥನೆ ಮಾಡುತ್ತಾರೆ. ಆದರೆ ಪರಮಾತ್ಮ ಆ ಯಾವ ಒಂದು ಸಂಸ್ಕಾರಗಳಿಲ್ಲದಂತಹ ಸಂಸ್ಕಾರಹೀನಳಾಗಿರ್ತಕ್ಕಂತಹ ಸತ್ಯವತಿಯಲ್ಲಿ ಜನಿಸಲಿಕ್ಕೆ ಸಾಧ್ಯನಾ? ಇದನ್ನು ವಿಚಾರ ಮಾಡಬೇಕು. ಸತ್ಯವತಿಯ ಮಗ ಪರಾಶರ ಸತ್ಯವತಿಯ ಮಗ ಹೌದು. ಸಾಮಾನ್ಯ ಮನುಷ್ಯರಂತೆ ಸತ್ಯವತಿಯ ಗರ್ಭದಲ್ಲಿ ಜನಿಸಿದವರಲ್ಲ ಇವರು. ಬ್ರಹ್ಮನ ಪುತ್ರ ವಸಿಷ್ಠರು, ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ. ಈ ಪರಾಶರ ಪರಮಾತ್ಮನೇ ತನಗೆ ಮಗನಾಗಿ ಜನಿಸಬೇಕು ಅಂತ ತಪಸ್ಸು ಮಾಡ್ತಾನೆ. ಆ ಪರಾಶರರ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಆ ವರ ಕೊಟ್ಟಿದ್ದಾನೆ. ಉವಾಚ ಚೈನಂ ಭಗವಾನ್ ಸುತೋಷಿತೋ ವಸೋರ್ಮದೀಯಸ್ಯ ಸುತಾಸ್ತಿ ಶೋಭನ ವನೇ ಮೃಗಾರ್ಥಂ ಚರತೋಸ್ಯ ವೀರ್ಯಂ ಪಪಾತ ಭಾರ್ಯಾಂ ಮನಸಾಗತಸ್ಯ. ಪರಮಾತ್ಮ ಪರಾಶರರ ಒಂದು ತಪಸ್ಸಿಗೆ ಸಂತುಷ್ಟನಾಗಿ ಹೇಳ್ತಾನೆ, ನನ್ನ ಭಕ್ತ ವಸುಚಕ್ರವರ್ತಿ ಅಂತಿದ್ದಾನೆ. ಆ ವಸುಚಕ್ರವರ್ತಿಗೆ ಪುಣ್ಯವತಿಯಾಗಿರತಕ್ಕಂತಹ ಮಗಳಿದ್ದಾಳೆ. ಅವ ವಸುಚಕ್ರವರ್ತಿ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸ್ತಾ ಇರಬೇಕಾದರೆ ಅವನಿಗೆ ಮಡದಿಯ ನೆನಪಾಗಿ ವೀರ್ಯಪತನವಾಗ್ತದಂತೆ. ವಸುಚಕ್ರವರ್ತಿ ಯಾರು? ಅವನು ಪೂರ್ವವಂಶದ ಒಬ್ಬ ರಾಜ. ಅವನು ವೈರಾಗ್ಯದಿಂದ ಶಸ್ತ್ರಸನ್ಯಾಸ ಮಾಡಿ ಆಶ್ರಮದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಇಂದ್ರಾದಿ ದೇವತೆಗಳು ಅವನ ಮನಸ್ಸನ್ನು ಒಲಿಸಿ
ಚೇದಿ ದೇಶದ ರಾಜನನ್ನಾಗಿ ಮಾಡಿರ್ತಾರೆ. ಈ ವಸುರಾಜನಿಗೆ 5 ಜನ ಮಕ್ಕಳು: ಬೃಹದ್ರಥ, ಪ್ರತ್ಯಗ್ರಹ, ಕುಶಾಂಬು, ಮಾವೇಲ, ಯದು ಅಂತ 5 ಮಂದಿ ಮಕ್ಕಳು. ಈ ತನ್ನ ಭೂಮಿಯನ್ನು 5 ಮಕ್ಕಳಿಗೆ ಹಂಚಿ ಅವ ಯಾವಾಗಲೂ ಆಕಾಶದಲ್ಲಿ ದಿವ್ಯ ವಿಮಾನದ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಇವನಿಗೆ ಉಪರಿಚರ ಅಂತಲೂ ಹೆಸರಿತ್ತು. ಇವ ಗಿರಿಕೆ ಎಂಬುವಳನ್ನು ಮದುವೆ ಆಗ್ತಾನೆ. ವಸುರಾಜನ ಹೆಂಡತಿ ಅವಳು ಗಿರಿಕೆ. ಈ ಗಿರಿಕೆಯೊಂದಿಗೆ ಇವ ವಾಸವಾಗಿದ್ದಾಗ ಅವಳು ಒಮ್ಮೆ ಋತುಸ್ನಾತಳಾಗಿರ್ತಾಳೆ. ವಸುರಾಜ ಬೇಟೆಗೆ ಹೋಗಿರ್ತಾನೆ. ಬೇಟೆಗೆ ಹೋದಾಗ ರಾಣಿಯ ನೆನಪಾಗತ್ತೆ. ಆಯಾಸದಿಂದ ಮರದ ಅಡಿಯಲ್ಲಿ ವಿಶ್ರಾಂತಿ ಪಡಿತಾ ಇರಬೇಕಾದ್ರೆ ಅವನಿಗೆ ಕನಸು ಬೀಳತ್ತೆ. ಕನಸಿನಲ್ಲಿ ಅವನಿಗೆ ರಾಣಿಯ ಸ್ಪರ್ಶ ಆಗಿ ವೀರ್ಯ ಪತನ ಆಗತ್ತೆ. ಆ ವೀರ್ಯವನ್ನು ಅವನು ರಾಣಿಗೆ ತಂದು ಕೊಡ್ತಾನೆ. ರಾಣಿಗೆ ಕೊಡಲಿಕ್ಕೋಸ್ಕರವಾಗಿ ಒಂದು ಗಿಡುಗನ ಕೈ ಕೊಡ್ತಾನೆ. ಆ ಗಿಡುಗ ಇನ್ನೊಂದು ಗಿಡುಗನೊಂದಿಗೆ ಹೋರಾಟ ಮಾಡ್ತಾ ಇರಬೇಕಾದ್ರೆ ಆ ವೀರ್ಯ ಯಮುನೆಯ ನದಿಯಲ್ಲಿ ಬಿದ್ದು ಬಿಡ್ತದೆ. ತಚ್ಛೇನ ಹಸ್ತೆ ಪ್ರದೌಸ ತಸ್ಮೈ ಧಾತುಂ ತದನ್ನೇನ ಚ ಯುದ್ಧತೋ ಅಪತತ್ ಜಗ್ರಾಸ ತನ್ಮತ್ಸ್ಯ ವಧೂಹು ಯಮಸ್ವಸೂಹು ಯಮ ಜಲಸ್ಥಮೇನಾಂ ಜಗರು ಸ್ಮದಾಶಾಹ. ಯಮುನೆಯ ನೀರಿನಲ್ಲಿ ಬೀಳುತ್ತೆ. ಅದನ್ನು ಒಂದು ಹೆಣ್ಣು ಮೀನು ನುಂಗ್ತದೆ. ಆ ಮೀನನ್ನು ಬೆಸ್ತರು ಹಿಡಿತಾರೆ. ಆ ಹೆಣ್ಣು ಯಾರದು? ಆ ಹೆಣ್ಣು ಮೀನು ಬ್ರಹ್ಮನ ಶಾಪದಿಂದ ಈ ತಿರ್ಯಗ್ಯೋನಿಯಲ್ಲಿ ಹುಟ್ಟಿರತಕ್ಕಂತಹ ಒಬ್ಬ ಶ್ರೇಷ್ಠ ಅಪ್ಸರೆ. ಅವಳ ಹೆಸರು ಅದ್ರಿಕೆ ಅಂತ. ಅವಳು ಆ ಹೆಣ್ಣು ಮೀನು ಅಪ್ಸರೆ. ಅವಳು ಶ್ರೇಷ್ಠಳಾಗಿರ್ತಕ್ಕಂಥ ಅಪ್ಸರೆ. ಅವಳು 2 ಮಾನವ ಶಿಶುಗಳನ್ನು ಹಡಿತಾಳೆ. 2 ಮಾನವ ಶಿಶುಗಳನ್ನು ಹಡೆದಾಗ ಅವಳ ಶಾಪಕ್ಕೆ ಮೋಕ್ಷ. ಇದು ಅವಳಿಗಿದ್ದಂತಹ ಶಾಪ. ಯಾವಾಗ ನೀನು 2 ಶಿಶುಗಳನ್ನು ನೀನು ಹಡಿತೀಯ, ಆವಾಗ ನಿನ್ನ ಶಾಪ ಮೋಕ್ಷವಾಗುತ್ತೆ, ಶಾಪ ಕೊನೆಗೊಳ್ಳುತ್ತೆ ಎಂಬುದಾಗಿ ಬ್ರಹ್ಮ ಹೇಳಿರ್ತಾನೆ. ಹಾಗಾಗಿ ಆ ಮೀನು 2 ಶಿಶುಗಳನ್ನು, ಅದು ಅವಳಿ ಮಕ್ಕಳು, ಆ ಮೀನಿನ ಗರ್ಭದಿಂದ ಮಿಥುನಂ ಸ್ವರಾಜ್ಞೇ ನ್ಯವೇದಯತ್ಸೋಪಿ ವಸೋಹು ಸಮರ್ಪಯತ್. ಮೀನಿನ ಹೊಟ್ಟೆಯಿಂದ ಹೆಣ್ಣು ಮತ್ತು ಗಂಡು 2 ಅವಳಿ ಮಕ್ಕಳು ಹುಡ್ತವೆ. ಅವರನ್ನು ಬೆಸ್ತರು ಆ ಒಡೆಯನಿಗೆ ಕೊಡ್ತಾರೆ. ಅವ ಆ ಮಗುವನ್ನು, ಗಂಡು ಮಗುವನ್ನು ಇಟ್ಕೊಳ್ತಾನೆ. ಗಂಡು ಮಗುವನ್ನು ಇಟ್ಕೊಂಡು ಮಗಳನ್ನು ಅವನಿಗೆ ಕೊಟ್ಬಿಡ್ತಾನೆ, ಬೆಸ್ತನಿಗೆ. ಬೆಸ್ತ ತೆಗೆದುಕೊಂಡು ಹೋಗಿ ವಸುರಾಜನಿಗೆ ಕೊಟ್ಟದ್ದು. ಮೀನಿನಲ್ಲಿ ಹುಟ್ಟಿರ್ತಕ್ಕಂತಹ ಈ ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಆ ಗಂಡು ಮಗುವನ್ನು ತಾನು ಇಟ್ಕೊಳ್ತಾನೆ ವಸುರಾಜ. ಹೆಣ್ಣು ಮಗುವನ್ನು ಆ ಬೆಸ್ತನಿಗೆ ಕೊಟ್ಬಿಡ್ತಾನೆ. ಆದ್ದರಿಂದಲೇ ಈ ಮತ್ಸ್ಯದಿಂದ ಹುಟ್ಟಿದ್ರಿಂದಾಗಿ ಈ ಮಗನೇ ಮತ್ಸ್ಯರಾಜ ಅಂತ ಅನಿಸ್ಕೊಂಡ. ಈ ಮತ್ಸ್ಯರಾಜನೇ ವಿರಾಟ್ ರಾಜ. ವಿರಾಟ್ ರಾಜ ನಾವು ವಿರಾಟಪುರದಲ್ಲಿ ಕಥೆ ಕೇಳ್ತೀವಲ್ಲ, ಅವ ಯಾರು ಅಂದರೆ ಈ ವಸುರಾಜನಿಗೆ ಸಿಕ್ಕಿದವ. ಆ ಮತ್ಸ್ಯದಿಂದ ಹುಟ್ಟಿದವನಾದ್ರಿಂದ ಅವನಿಗೆ ಮತ್ಸ್ಯರಾಜ ಅಂತ ಹೇಳೋದು. ಅವ ವಿರಾಟನಾಗಿ ಬೆಳೆದ. ಈ ಹೆಣ್ಣು ಮಗುವನ್ನು ಬೆಸ್ತನ ಕೈಗೆ ಕೊಟ್ಟ ಅವನು. ಹಾಗಾಗಿ ಬೆಸ್ತನ ಮಗಳಾದವಳು. ನಿಜ ಬೆಸ್ತ ಕನ್ಯೆ ಅಲ್ಲ ಅವಳು, ಬೆಸ್ತ ಜಾತಿಯಲ್ಲಿ ಹುಟ್ಟಿದವಳಲ್ಲ. ಆ ಕನ್ಯೆ ಬೆಸ್ತರ ಆ ಒಡೆಯನ ಮನೆಯಲ್ಲಿ ಬೆಳಿತಾಳೆ. ತುಂಬ ಸೌಂದರ್ಯವತಿ ಆಗಿರ್ತಾಳೆ. ಅವಳೇ ಸತ್ಯವತಿ. ಅಂತಹ ಸತ್ಯವತಿಯಲ್ಲಿ ನಾನು ನಿನ್ನ ಮಗನಾಗಿ ಹುಟ್ಟುತ್ತೇನೆ ಎಂಬುದಾಗಿ ಪರಾಶರರ ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮ ಹೇಳಿರ್ತಾನೆ. ಇಷ್ಟು ಮುಂದೆ ನಡೀತಕ್ಕಂಥ ವೃತ್ತಾಂತವನ್ನು ಪರಾಶರನಿಗೆ ಹೇಳಿ
ಅಂತಹ ಸತ್ಯವತಿಯಲ್ಲಿ ನಾನು ಜನನ ರಹಿತನಾಗಿದ್ದರೂ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ ಪರಮಾತ್ಮ ಪರಾಶರರಿಗೆ ವರವನ್ನು ಕೊಟ್ಟಿರ್ತಾನೆ. ಈ ರೀತಿಯಾಗಿ ಆ ಪರಾಶರರಿಗೆ ವರ ಕೊಟ್ಟಂತೆ ಪರಮಾತ್ಮ ಸತ್ಯವತಿಯ ಮಗನಾಗಿ ಹುಟ್ಟುತ್ತಾನೆ. ಆ ಪರಾಶರರು ಒಂದು ಬಾರಿ ಯಮುನಾ ನದಿಯನ್ನು ದಾಟಿಸ್ತಾ ಇದ್ದಂತಹ ಸತ್ಯವತಿಯನ್ನು ಕಂಡು ವಿವಾಹ ಮಾಡಿಕೊಳ್ತಾರೆ. ಸತ್ಯವತಿಯ ಸಂಗ ಮಾಡ್ತಾರೆ. ಅವಳಲ್ಲಿ ವೇದವ್ಯಾಸರು ಅವತರಿಸ್ತಾರೆ. ಈ ಸತ್ಯವತಿಗೆ ಯಾವ ಸಂಸ್ಕಾರವೂ ಆಗಿಲ್ಲ. ಹುಟ್ಟಿದ್ದು ಮೀನಿನಿಂದ, ಬೆಳೆದದ್ದು ಬೆಸ್ತರ ಮನೆಯಲ್ಲಿ, ಯಾವುದೇ ಸಂಸ್ಕಾರಗಳು ಆಗಿಲ್ಲ. ಅಂತಹ ಯಾವುದೇ ಸಂಸ್ಕಾರಗಳಿಲ್ಲದ ಹೆಣ್ಣನ್ನು ಇವತ್ತು ಯಾರೂ ಮದುವೆ ಆಗುವುದಿಲ್ಲ. ಹಾಗಿರುವಾಗ ಪರಮಾತ್ಮ ಮದುವೆ ಆಗ್ತಾನೆ. ಕ್ರಿಯಾಹೀನಂತೂ ಗಾಂಧರ್ವಂ ನಕರ್ತವ್ಯಂ ಅನಾಪದಿ ಯದಸ್ಯಾಂ ಜಾಯತೆ ಪುತ್ರ ವೇದವ್ಯಾಸೋ ಭವೇದೃಷಿ. ಕ್ರಿಯಾಹೀನ ಕಥಂ ವಿಪ್ರ ಭವೇದೃಷಿ ಉದಾರದೀಹಿ. ಮಹಾಭಾರತದಲ್ಲಿ ಬರ್ತದೆ ಈ ವಿಚಾರ. ಪರಾಶರರು ವಿವಾಹ ಹೋಮಾದಿ ಯಾವುದೇ ಕ್ರಿಯೆಗಳಿಲ್ಲದೆ ಗಾಂಧರ್ವ ವಿಧಿಯಿಂದ ಹೇಗೆ ಸತ್ಯವತಿಯನ್ನು ವಿವಾಹವಾಗ್ತಾರೆ? ಖಂಡಿತ ಸಾಧ್ಯ ಇಲ್ಲ. ಅವರೊಬ್ಬ ಋಷಿಯಾಗಿ ಪರಮಾತ್ಮನನ್ನೇ ಮೆಚ್ಚಿಸಿಕೊಂಡವರು. ಪರಮಾತ್ಮ ಅವರಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಹಾಗಿರುವಾಗ ಅಂತಹ ಪರಾಶರರು ಈ ಯಾವುದೇ ವಿವಾಹ ಹೋಮಾದಿ ಸಂಸ್ಕಾರಗಳಿಲ್ಲದ ಒಂದು ಹೆಣ್ಣನ್ನು ಗಾಂಧರ್ವದಿಂದ ಮದುವೆ ಆಗ್ತಾರಾ? ಹಾಗಿದ್ದರೆ ವಿವಾಹ ಸಂಸ್ಕಾರರಹಿತರಾಗಿರ್ತಕ್ಕಂತಹ ಹೆಣ್ಣಿನಲ್ಲಿ ವೇದವ್ಯಾಸರಂತಹ ಮಹರ್ಷಿಗಳು ಹುಟ್ಟಲಿಕ್ಕೆ ಸಾಧ್ಯವ? ಅದಕ್ಕೋಸ್ಕರವಾಗಿ ಅವರು ಬ್ರಾಹ್ಮ ವಿವಾಹ ಮಾಡಿಕೊಳ್ಳಿಕ್ಕೆ ಬಯಸ್ತಾರೆ. ಆಗ ಬರ್ಹಿಷದ ಅಂತ ಪಿತೃಗಣದವರು ಬಂದು ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಈ ನಮ್ಮ ಮಾನಸ ಕನ್ಯೆ, ಇವಳ ಹೆಸರು ಅಚ್ಚೋದೆ ಅಂತ. ಈ ಅಚ್ಚೋದೆ ನಮ್ಮನ್ನು ಬಿಟ್ಟು, ನಮ್ಮ ಮಾನಸ ಕನ್ಯೆ ಇವಳು ಅಚ್ಚೋದೆ, ನಮ್ಮನ್ನು ಬಿಟ್ಟು ಈ ವಸುಚಕ್ರವರ್ತಿಯನ್ನು ತಂದೆ ಅಂತ ಸ್ವೀಕಾರ ಮಾಡ್ತಾ ಇದ್ದಾಳೆ. ಆ ಒಂದು ಅಪರಾಧಕ್ಕೋಸ್ಕರವಾಗಿ ಈ ಅಚ್ಚೋದೆಯೇ ವಸುರಾಜನ ಮಗಳಾಗಿ ಹುಟ್ಟಿಯು ಅವನಿಂದ ದೂರ ಇದ್ದು ಬೆಸ್ತರ ಗುಡಿಸಿನಲ್ಲಿ ಬೆಳೆಯಲಿ ಅಂತ ನಾವು ಶಾಪ ಕೊಟ್ಟಿದ್ವಿ. ಅವಳೇ ಈ ಸತ್ಯವತಿ ಎಂಬುದಾಗಿ ಆ ಬರ್ಹಿಷದರೆಂಬ ಪಿತೃಗಣದವರು ಹೇಳ್ತಾರೆ. ಈ ಸತ್ಯವತಿ ಯಾರು ಅಂದರೆ ಈ ವಸುಚಕ್ರವರ್ತಿಯ ಯಾರು ಮಾನಸಕನ್ಯೆ, ಪಿತೃಗಳ ಮಾನಸಕನ್ಯೆ ಆಗಿರತಕ್ಕಂತಹ ಅಚ್ಚೋದೆ. ಅವಳು ತಮ್ಮನ್ನು ತೊರೆದು ವಸುಚಕ್ರವರ್ತಿಯನ್ನು ತಂದೆಯಾಗಿ ಅಂತ ಸ್ವೀಕಾರ ಮಾಡಿದ ಅಪರಾಧಕ್ಕೆ ವಸುರಾಜನ ಮಗಳಾಗಿ ಹುಟ್ಟಿಯು ಅವಳು ಅವನಿಂದ ದೂರ ಇದ್ದು ಬೆಸ್ತರ ಗುಡಿಸದಲ್ಲಿ ಬೆಳೆಯಲಿ ಅಂತ ಶಾಪ ಕೊಟ್ಟಿದ್ವಿ. ಅವಳೇ ಈ ಸತ್ಯವತಿ. ಆದ್ದರಿಂದ ನೀನು ವಿಧಿಪೂರ್ವಕವಾಗಿ ಅವಳನ್ನು ಮದುವೆಯಾಗು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ವಿವಾಹ ಹೋಮ ಸಂಸ್ಕಾರ ಎಲ್ಲ ಆದಮೇಲೆ ವಸುಚಕ್ರವರ್ತಿ ಸತ್ಯವತಿಯನ್ನು ಪರಾಶರರಿಗೆ ಕನ್ಯಾದಾನ ಮಾಡಿಕೊಡ್ತಾನೆ. ಇದು ಕಥೆ ಯಾರಿಗೂ ಗೊತ್ತಿಲ್ಲ. ದೋಣಿಯಲ್ಲಿ ಹೋಗ್ತಾ ಇದ್ದರು, ಸತ್ಯವತಿಯನ್ನು ನೋಡಿದರು, ಅವಳ ಮೇಲೆ ಆಸೆಯ ಮನಸ್ಸಾಯಿತು, ಅವಳನ್ನು ಗಾಂಧರ್ವದಿಂದ ಮದುವೆ ಆದರು. ಅವಳು ಬೆಸ್ತ ಕನ್ಯೆ ಅಂತ ಕಥೆ ಪ್ರಚಾರದಲ್ಲಿರುವಂಥದ್ದು. ಕನ್ಯಾದಾನ ಮಾಡ್ತಾನೆ ವಸುಚಕ್ರವರ್ತಿ. ಪರಾಶರರು ವಿದ್ಯುಕ್ತವಾಗಿ ವಿವಾಹವಾಗ್ತಾರೆ. ಮುಂದೆ ಅದೇ ಯಮುನಾ ದ್ವೀಪದಲ್ಲಿ ವ್ಯಾಸರು ಅವತಾರ ಮಾಡ್ತಾರೆ. ಹುಟ್ಟಿದ ಕೂಡಲೇ 7 ವರ್ಷದ ಮಗುವಿನ ಹಾಗೆ ಬೆಳೀತಾರೆ ಅವರು. ತತ್ಕ್ಷಣವೇ ಅವರಿಗೆ ಉಪನಯನ ಮಾಡ್ತಾರೆ. ಇದೆಲ್ಲ ಮಹಾಭಾರತದಲ್ಲಿ ಬರತಕ್ಕಂತಹ ವಿಚಾರ. ಇದನ್ನು ಅರ್ಥ ಮಾಡಿಕೊಳ್ಳದೆ ಕೆಲವರು ಮಹಾಭಾರತ ಒಂದು ಮಾತು ಬರುತ್ತೆ, ಅಭಿಭೂಯ ಸಮಾಂಬಾಳಾಂ ತೇಜಸಾ ವಶಮಾನಯತಿ ತಮಸಾ ಲೋಕಮಾವೃತ್ಯ ನೌಗತಾಮೇವ ಭಾರತ. ತಮಸಾ ಲೋಕಮಾವೃತ್ಯ ನೌಗತಾಂ ಅಂತ ಮಾತಿದೆ ಅಲ್ಲಿ. ವಸ್ತುದಲ್ಲಿ ಆಗಿ ತಮಸಾ ಲೋಕಮಾವೃತ್ಯ ನೌಗತಾಂ ಅಂತ ಇದೆ. ಅಲ್ಲಿ ತಮಸ ಅಂದರೆ ಅಜ್ಞಾನ. ಅಜ್ಞಾನದಿಂದ ವಸುಚಕ್ರವರ್ತಿಯ ಕುಮಾರಿಯಾಗಿದ್ದರೂ ಕೂಡ ಲೋಕಕ್ಕೆ
ಈ ಒಂದು ಅಜ್ಞಾನಿ ಇತ್ತು. ವಸುಚಕ್ರವರ್ತಿಯ ಮಗಳಲ್ಲ, ಅವಳು ಬೆಸ್ತನ ಮಗಳು ಅಂತ. ಹಾಗಾಗಿ ಆ ಅಜ್ಞಾನದಿಂದ ಅದು ಲೋಕವನ್ನು ಆವರಿಸಿದ್ದರಿಂದಾಗಿ ಬೆಸ್ತರ ಹುಡುಗಿಯ ಹಾಗೆ ಅವಳು ದೋಣಿ ನಡೆಸ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ಲು ಅಂತ ಅಷ್ಟೇ ಹೊರತು ಅವನ ಮಗಳು ಅಂತ ಅರ್ಥ. ನೌಗತಾಮ್ ಅಂತಿದೆ ರೀ. ನೌಗತಾಮ್ ಅಂದರೆ ದೋಣಿಯನ್ನು ನಡೆಸ್ತಕ್ಕಂತಹ ಕೆಲಸದಲ್ಲಿ ಇದ್ದವಳು ಅಂತ ಅಷ್ಟೇ ಅರ್ಥ. ಹೀಗೆ ಜನರು ಅಜ್ಞಾನದಿಂದ ಅವಳು ಬೆಸ್ತರ ಕನ್ಯೆ ಅಂತ ಅಂದ್ಕೊಂಡ್ರು. ದಿವ್ಯಜ್ಞಾನದ ಪ್ರಕಾಶದಿಂದ ಸತ್ಯವತಿ ಯಾರು ಅಂತ ತಿಳ್ಕೊಂಡು ಅವರನ್ನು ವಶಪಡಿಸ್ಕೊಂಡ್ರು. ಅವರ ವರ್ಚಸ್ಸಿಗೆ ಸತ್ಯವತಿ ಮಾರು ಹೋಗಿ ವಶಳಾದಳು. ಎಲ್ಲ ಸತ್ಯವತಿಯನ್ನು ವಿದ್ಯುಕ್ತವಾಗಿ ಪರಾಶರ ಮದುವೆ ಆಗಿದ್ದಾರೆ. ಇದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ ವಾದ್ಯರಾಜರು. ಕನ್ಯೆಯಿಂದ ಹುಟ್ಟಿದವರಲ್ಲ ಅವರು. ಕಾಣೀನೋ ವ್ಯಾಸಃ ಅಂತ ವ್ಯಾಕರಣದಲ್ಲಿ ಬರ್ತದೆ. ಅಲ್ಲ, ಕರ್ಣನ ಹಾಗೆ ಅವರು ಕಾನಿನರಲ್ಲ. ಕರ್ಮಬಂಧಂ ಅಭಿನತ್ ಭಗವಾನ್ ಕಾಣೀನೋ ಬಾದರಾಯಣ ಅಂತ ಕರ್ಮನಿರದಲ್ಲಿ ಬರುತ್ತೆ. ಅದು ವಿವಾಹಿತವಾದ ಕನ್ಯೆಯಲ್ಲಿ, ಅಂದರೆ ಅವಳು ಇನ್ನೂ ಕನ್ಯಾವಸ್ಥೆಯಲ್ಲಿ ಇದ್ದಾಗಲೇ ವೇದವ್ಯಾಸರಿಂದ ಜನಿಸಿದರು ಅಂತ ಅಷ್ಟೇ ಹೊರತು ಅದಕ್ಕೆ ಅರ್ಥ ಕರ್ಣನಂತೆ ಅವಿವಾಹಿತ ಕನ್ಯೆಯಲ್ಲಿ ಜನಿಸಿದವರು ಅಂತ ಅರ್ಥ ಅಲ್ಲ. ಕನ್ಯಾವಸ್ಥೆಯಲ್ಲಿ ಹುಟ್ಟಿದವರು ಅಂತ. ಆದರೆ ಕರ್ಣನ ಹಾಗೆ ಈ ಸತ್ಯವತಿ ಅವಿವಾಹಿತ ಕನ್ಯೆಯಲ್ಲ, ವಿವಾಹಿತ ಕನ್ಯೆ. ಸತ್ಯವತಿಗೆ ವಿವಾಹ ಇನ್ನೂ ಆಗಿರಲಿಲ್ಲ. ವಿವಾಹವಾದ ಮೇಲೆಯೇ ಸತ್ಯವತಿಯಲ್ಲಿ ವೇದವ್ಯಾಸರ ಅವತಾರ ಮಾಡಿದ್ದು. ಆದ್ದರಿಂದ ಕರ್ಣನ ಹಾಗೆ ಅವಿವಾಹಿತ ಕನ್ಯೆಯಲ್ಲಿ ವೇದವ್ಯಾಸ ಜನಿಸಿದರು ಅಂತ ತಿಳ್ಕೊಳ್ಬಾರ್ದು. ವಿವಾಹಿತೆಯಾಗಿರತಕ್ಕಂತಹ ಕನ್ಯೆಯಲ್ಲಿ ಹುಟ್ಟಿದವರು. ಆದರೆ ವಿವಾಹಿತ ಕನ್ಯೆಯಲ್ಲಿ ಹುಟ್ಟಿದವರು ಅಂತ. ಕನ್ಯಾವಸ್ಥೆಯಲ್ಲಿದ್ದಾಗಲೇ ಈ ವೇದವ್ಯಾಸ ಜನಿಸಿದವರು ಎಂಬ ಅಭಿಪ್ರಾಯದ ಹೊರತು ಅವಿವಾಹಿತ ಕನ್ಯೆಯಲ್ಲಿ ಕರ್ಣ ಹುಟ್ಟಿದ ಹಾಗೆ ಹುಟ್ಟಿದವರು ಅಂತ ಅರ್ಥ ಅಲ್ಲ. ಆದ್ದರಿಂದ ಈ ಒಂದು ಸೂಕ್ಷ್ಮವನ್ನು ತಿಳಿಯದೆ ಕೆಲವರು ಕರ್ಣನ ಹಾಗೆ ವ್ಯಾಸರೂ ಕೂಡ ಕಾಣೀನರು ಅಂತ ಹೇಳ್ತಾರೆ. ಅವರಿಗೆ ಮಹಾಭಾರತದ ಕಥೆ ಸರಿಯಾಗಿ ಗೊತ್ತಿಲ್ಲ ಅಂತ ತೋರಿಸುತ್ತೆ. ಇಂತಹ ಪರಿಶುದ್ಧವಾದ ಅವತಾರ. ಪರಾಶರರು ವಿದ್ಯುಕ್ತವಾಗಿ ಸತ್ಯವತಿಯನ್ನು ವಿವಾಹವಾದ ಮೇಲೆ ಹುಟ್ಟಿದವರು, ಅವತರಿಸಿದವರು ವೇದವ್ಯಾಸರು. ಆದ್ದರಿಂದ ಪರಿಶುದ್ಧವಾದ ಅವತಾರ. ವಿದೋಷ ವಿಜ್ಞಾನ ಸುಖೈಕ ರೂಪಹಾಪಿ ಅಜೋ ಜನಾನ್ ಮೋಹಯಿತು ಮೃಷೈವ ಯೋಷಿತ್ಸು ಪುಂಸಃ ಹ್ಯಜನೀವ ದೃಶ್ಯತೆ ನ ಜಾಯತೆ ಕ್ವಾಪಿ ಬಲಾದಿ ವಿಗ್ರಹ. ಪರಮಾತ್ಮ ನಿರ್ದೋಷ, ಜ್ಞಾನ ಸುಖ ಸ್ವರೂಪ, ಜ್ಞಾನರೂಪ ಸುಖರೂಪ. ಅಂತಹ ಶ್ರೀಹರಿ ಅವನಿಗೆ ಯಾವತ್ತೂ ಜನನ ಇಲ್ಲ. ಜನನರಹಿತನಾಗಿದ್ದರೂ ಕೂಡ ಅಯೋಗ್ಯರನ್ನು ಮೋಹಗೊಳಿಸಲಿಕ್ಕೋಸ್ಕರವಾಗಿ ಪುರುಷರಿಂದ ಸ್ತ್ರೀಯಲ್ಲಿ ಹುಟ್ಟಿದಂತೆ ತೋರಿಸಿಕೊಂಡ ಅಷ್ಟೇ. ಅದು ನಿಜವಾದ ಹುಟ್ಟಲ್ಲದು, ಅದು ಅವತಾರ. ತಂದೆಯ ಮೂಲಕವಾಗಿ ತಾಯಿ ಗರ್ಭಕ್ಕೆ ಬರ್ತಾನೆ ಹುಟ್ಟಬೇಕಾದ್ರೆ. ಆದರೆ ಶುಕ್ರಶೋಣಿತಾದಿ ಒಂದು ಮಲ ಸಂಬಂಧ ಪ್ರತಿಯೊಬ್ಬ ಜೀವಿಗೂ ಇರ್ತದೆ. ಆದರೆ ಇವನಲ್ಲಿ ಆ ಥರದ್ದೆಲ್ಲ ಇಲ್ಲ. ಅದಕ್ಕೋಸ್ಕರ ಬಲಾದಿ ವಿಗ್ರಹ, ಚಿದಾದಿ ವಿಗ್ರಹ ಅಂತಲೂ ಹೇಳ್ಬೋದು. ಹೀಗೆ ಪರಮಾತ್ಮ ಅವನಿಗೆ ಗರ್ಭ ಸ್ಪರ್ಶ ಇಲ್ಲ. ಹೇಗೆ ನೃಸಿಂಹದೇವರು ಯಥಾ ನೃಸಿಂಹಾಕೃತಿ ರಾಭಿರಾಶಿ ಸಂಬಾಧತ ನಿತ್ಯ ತನುತ್ವತೋ ವಿಭು. ಶ್ರೀಹರಿ ನರಸಿಂಹರೂಪನಾಗಿ ಕಂಬದಿಂದ ಹೇಗೆ ಆವಿರ್ಭವಿಸಿದ ಹಾಗೆ ಅವ ಆವಿರ್ಭವಿಸಿದ ಎಂಬ ವಿಚಾರ ಅಲ್ಲಿ ಬರುತ್ತೆ. ವೇದವ್ಯಾಸರ ಕಾಂತಿ ಹೇಗಿತ್ತು ಅಂದರೆ 1000 ಸೂರ್ಯರ ಕಾಂತಿ ಅಲ್ಲ, 1,00,000 ಸೂರ್ಯರ ಕಾಂತಿ ಅಲ್ಲ, ಅದಕ್ಕಿಂತಲೂ ಹೆಚ್ಚು. ಸಹಸ್ರ ಲಕ್ಷಾಮಿತ ಭಾನು ದೀಧಿತಿ ಅಂತ ಹೇಳ್ತಾರೆ.
ಪ್ರಭಾಸಯನ್ ದಂಡ ಬಹಿಸ್ತಥಾಂತಹ ಸಹಸ್ರಲಕ್ಷಾಮಿತ ಭಾನುದೀದಿತಿ. ಬ್ರಹ್ಮಾಂಡದ ಹೊರಗೂ ಒಳಗೂ ಬೆಳಕು ನೀಡುವಂಥದ್ದು ಪರಮಾತ್ಮನ ಕಾಂತಿ. ಸೂರ್ಯನ ಕಾಂತಿ ಹಾಗಲ್ಲ. ಬ್ರಹ್ಮಾಂಡದ ಹೊರಗೂ ಒಳಗೂ ಬೆಳಕು ಮಾಡತಕ್ಕಂತಹ 1000 ಲಕ್ಷ ಅನಂತ ಸೂರ್ಯ ಕಾಂತಿ ಉಳ್ಳವ. ಅಂತಹ ಸಹಸ್ರಲಕ್ಷಾಮಿತ ಕಾಂತಿ ದೀದಿತಿ. ಅಷ್ಟು ಪ್ರಕಾಶಮಾನರಾಗಿ ವೇದವ್ಯಾಸರು ಅವತರಿಸ್ತಾರೆ. ಶುಭಮರಗತ ವರ್ಣ ರಕ್ತ ಪಾದಾಬ್ಜ ನೇತ್ರಾದ್ ಧರಕರನಖ ರಸನಾಗ್ರಶ್ಚಕ್ರ ಶಂಖಾಬ್ಜ ರೇಖ ರವಿಕರವರ ಗೌರಂ ಚರ್ಮ ಚೈನಂ ವಸಾನಃ ತರಿದಮಲ ಜಟಾಸಂ ದೀಪ್ತ ಚೂಡಂ ದಧಾನಃ. ಶುದ್ಧ ಇಂದ್ರನೀರ ಮಣಿಯಂತೆ ವರ್ಣದವರು, ಕೆಂಬಣ್ಣದ ಪಾದಕಮಲ, ಕಣ್ಣು, ತುಟಿ, ಅಂಗೈ, ಉಗುರು, ನಾಲಿಗೆ ಇದೆಲ್ಲ ಕೆಂಪು. ಅಂಗೈ ಅಂಗಾಲುಗಳಲ್ಲಿ ಚಕ್ರ ಶಂಖ ಕಮಲ ರೇಖೆಗಳು, ಒಳ್ಳೆ ಸೂರ್ಯಕಿರಣದಂತೆ ಶುಭ್ರವಾದ ಜಿಂಕೆ ಚರ್ಮ ಹುಟ್ಟವರು, ಮಿಂಚಿನಂತೆ ನಿರ್ಮಲವಾದ ಜಡೆಯಿಂದ ಶೋಭಿಸ್ತಕ್ಕಂತಹ ತಲೆ. ಅಂತಹ ವೇದವ್ಯಾಸರನ್ನು ಈ ತಾತ್ಪರ್ಯದಲ್ಲಿ ಆಚಾರ್ಯ ವರ್ಣನೆ ಮಾಡ್ತಾ ಯಾಕೆ ಅವತಾರ ಮಾಡಿದರು ಅಂದರೆ, ವೇದೋದ್ಧಾರ ಮಾಡಲಿಕ್ಕೋಸ್ಕರವಾಗಿ, ಶಾಸ್ತ್ರಚನೆ ಮಾಡಲಿಕ್ಕೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಂತೆ ಆ ದ್ವೀಪದಲ್ಲಿ ಅವತರಿಸಿದ್ದರಿಂದ ದ್ವೈಪಾಯನ ಅಂತ ಹೆಸರು ಅವರಿಗೆ. ವೇದವ್ಯಾಸರು ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ಚಕ್ಷುಶ್ರು ಬ್ರಹ್ಮ ಗಿರೀಶ ಮುಖ್ಯಾ ಸುರಾಹ ಮುನೀನಾಂ ಪ್ರವರಾಶ್ಚ ತಸ್ಮಾತ್. ವೇದವ್ಯಾಸರ ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿದರು. ಅವೆಲ್ಲಕ್ಕೂ ವಿಶೇಷವಾಗಿ ತಾತ್ಪರ್ಯಯುಕ್ತವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಅದನ್ನು ಬ್ರಹ್ಮರುದ್ರಾದಿ ದೇವತೆಗಳು ಮುನಿಶ್ರೇಷ್ಠರು ವೇದವ್ಯಾಸರಿಂದಲೇ ಶ್ರವಣ ಮಾಡಿದರು ಎಂಬುದಾಗಿ ಅಲ್ಲಿ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಪರಮಾತ್ಮ ಈ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಪರಾಶರ ಸತ್ಯವತಿಯರ ಮಗನಾಗಿ ಪ್ರಾದುರ್ಭಾವಗೊಂಡು ಈಗಾಗಲೇ ಹೇಳಿದಂತೆ ಪಚ್ಚೆಮಣಿಯಂತೆ ಶುದ್ಧ ಹಚ್ಚ ಹಸಿರು ಮಿಂಚಿನಂತೆ ಹೊಳಿತಾ ಇದ್ದಾರೆ. ಯಜ್ಞೋಪವೀತ ಕೃಷ್ಣಾಜಿನ ಧಾರಣ ಮಾಡಿದ್ದಾರೆ. ಬಾಯಿಯಲ್ಲಿ ವೇದೋಚ್ಚಾರಣ ಮಾಡ್ತಾ ಇದ್ದಾರೆ. ಬಲಗೈಯಲ್ಲಿ ಜ್ಞಾನಮುದ್ರೆ ಹಿಡ್ಕೊಂಡಿದ್ದಾರೆ. ಎಡಗೈಯಲ್ಲಿ ಅಭಯಮುದ್ರೆ ಹಿಡ್ಕೊಂಡಿದ್ದಾರೆ. ಶುಭ್ರವಾದ ಜಟೆ ಧರಿಸಿದ್ದಾರೆ. ಅನಂತ ಸೂರ್ಯರಿಗೂ ಮಿಗಿಲಾದಂತಹ ಕಾಂತಿ ಉಳ್ಳವರಾಗಿದ್ದಾರೆ. ಅಂತಹ ವೇದವ್ಯಾಸರು ಯಮುನಾ ನದಿಯ ದ್ವೀಪದಲ್ಲಿ ಆವಿರ್ಭವಿಸಿ ಇದರಿಂದ ಅವರಿಗೆ ಕೃಷ್ಣದ್ವೈಪಾಯನ ಅಂತ ಹೆಸರಾಯಿತು. ಅಂತಹ ವೇದವ್ಯಾಸರು ಅವತಾರ ಮಾಡುವ ಹಾಗೆ ನಿಮ್ಮ ಮಾತಿನಂತೆ ವೇದವ್ಯಾಸರು ಅವತಾರ ಮಾಡಿದರು ಅಂತ ಯುಷ್ಮಾಭಿ ಪ್ರಾರ್ಥಿತಸ್ಸನ್ ಜನನಿಧಿಶಯನಃ ಸತ್ಯವತ್ಯಾಂ ಮಹರ್ಷೇ. ನಿಮ್ಮ ಪ್ರಾರ್ಥನೆಯಂತೆ ನಿಮ್ಮಿಂದ ಪ್ರಾರ್ಥಿಸಲ್ಪಟ್ಟವರಾಗಿ ವಾಯುಪಕ್ಷದಲ್ಲಿ ನಿಮ್ಮಿಂದ ಪ್ರಾರ್ಥಿಸಲ್ಪಟ್ಟವರಾಗಿ ಪರಮಾತ್ಮ ವೇದವ್ಯಾಸರಾಗಿ ಅವತಾರ ಮಾಡಿದ ಅಂತ ವಾಯುದೇವರನ್ನು ಕುರಿತು ಕೂಡ ಹೇಳ್ತಾ ಇರೋದು. ಪರಮ ದಯಾಳುಗಳಾಗಿರ್ತಕ್ಕಂತಹ ಕ್ಷಮಾ ಸಮುದ್ರರಾಗಿರ್ತಕ್ಕಂತಹ ಭಕ್ತ ವತ್ಸರಾಗಿರ್ತಕ್ಕಂತಹ ವಾಯುದೇವರೇ, ಭಕ್ತರ ಮೇಲೆ ಎಷ್ಟು ವಾತ್ಸಲ್ಯ ನಿಮಗೆ. ಅಗಾಧವಾಗಿರತಕ್ಕಂತಹ ಈ ಸಂಸಾರ ಸಾಗರದಲ್ಲಿ ಬಿದ್ದು ರಕ್ಷಕರನ್ನು ಕಾಣದೆ ತೊಳ್ಳಾಡ್ತಾ ಇರತಕ್ಕಂತಹ ಹಲಬ್ತಾ ಇರತಕ್ಕಂತಹ ಜನರನ್ನು ಸಜ್ಜನರನ್ನು ನೀವು ನೋಡಿ ಅವ್ರ ಮೇಲೆ ಎಂತಹ ಒಂದು ನಿರ್ವ್ಯಾಜ್ಯವಾಗಿರ್ತಕ್ಕಂತಹ ಕರುಣೆಯನ್ನು ತೋರಿಸಿದ್ರಿ. ಸಮುದ್ರಕ್ಕೆ ಒಂದು ಕೊನೆ ಮೊದಲು ಇಲ್ಲೇ ಇದೆ, ಆದರೆ ಈ ಸಂಸಾರಕ್ಕೆ ಮೊದಲು ಕೊನೆ ಇಲ್ಲ ಅಂತ ಅನಿಸುತ್ತೆ. ಅಂತಹ ಸಾಗರ ಇದು, ಅಸಂಖ್ಯ ತೆರೆಗಳು, ಇದನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂಸಾರದಲ್ಲಿ ಜನನ ಮರಣಗಳು, ರೋಗ ರುಜಿನಗಳು, ಸ್ವರ್ಗ ನರಕ ಭೂಮಿಗಳೆಂಬ ಇತಿಮಿತಿ ಇಲ್ಲದ ಅಲೆಗಳ ಪರಂಪರೆಯಲ್ಲಿ ಜೀವಿಗಳು ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಮಂದಮತಿ ಜನಗಳನ್ನು ಕಂಡು ಮರುಕಪಟ್ಟು
ಬ್ರಹ್ಮಾದಿ ದೇವತೆಗಳೊಡನೆ ಕಲಿತುಕೊಂಡು ನೀವು ವಾಯುದೇವರು ಕ್ಷೀರ ಸಮುದ್ರಕ್ಕೆ ಹೋಗಿ ಶೇಷಶಾಹಿಯಾಗಿರತಕ್ಕಂತಹ ವಿಷ್ಣುವನ್ನು ಈ ಜ್ಞಾನೋದ್ಧಾರ ಕಾರ್ಯಕ್ಕೋಸ್ಕರವಾಗಿ ಅವತಾರ ಮಾಡಬೇಕು ಅಂತ ಪ್ರಾರ್ಥಿಸಿಕೊಂಡ್ರಿ. ಅದರಂತೆ ಅವರು ಅವತಾರ ಮಾಡಿ ಈ ನಷ್ಟವಾಗಿರತಕ್ಕಂತಹ ಜ್ಞಾನದ ಪ್ರಸಾರ ಮಾಡಲಿಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿದರು ಮತ್ತು ವೇದಗಳನ್ನು ವಿಭಾಗ ಮಾಡಿದರು. ಅದರಿಂದ ಪರಮಾತ್ಮ ಈ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ವೇದವ್ಯಾಸರಾಗಿ ಅವತಾರ ಮಾಡಲಿಕ್ಕೆ ಕಾರಣ ನೀವು. ನಿಮಗೆ ನಮ್ಮಲ್ಲಿ ಅಷ್ಟು ಅಪಾರವಾಗಿರತಕ್ಕಂತಹ ಒಂದು ವಾತ್ಸಲ್ಯ ಕಾರುಣ್ಯ ಇದ್ದಿದ್ದರಿಂದಾಗಿ ನಿಮ್ಮ ಪ್ರಾರ್ಥನೆಯಂತೆ ಯುಷ್ಮಾಭಿ ಪ್ರಾರ್ಥಿತ ಸನ್, ನಿಮ್ಮ ಪ್ರಾರ್ಥನೆಯಂತೆ ಪರಮಾತ್ಮ ಜನನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇಹೇ, ಶೇಷಶಾಹಿಯಾಗಿರ್ತಕ್ಕಂತಹ ಜಲದಿಶಾಹಿಯಾಗಿರ್ತಕ್ಕಂತಹ ಪರಮಾತ್ಮ ಸತ್ಯವತಿಯಲ್ಲಿ ಪರಾಶರ ಮಹರ್ಷಿಯಿಂದ ಅಭಿವ್ಯಕ್ತನಾಗಿ ಅವ ಪ್ರಾಕೃತ ಪುರುಷನಂತೆ ಅವತಾರ ಮಾಡಿ ಈ ವೇದಾದಿ ವಿಭಾಗವನ್ನು ಮಾಡಿ ಶಾಸ್ತ್ರರಚನೆ ಮಾಡಿದ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯದ ಅನ್ವಯಾನುಸಾರ ಅರ್ಥವನ್ನು ನೋಡೋಣ. ಹೇ ವಾಯುದೇವರೇ, ಜನ್ಯವೃತ್ತಿ ನಿರಯ ಧೂಳಿ ಮಾಲಾವಿಲೇಸ್ಮಿನ್, ಜನಿ ಜನನ ಮೃತಿ ಮರಣ ನಿರಯ ನರಕ ಇವೇ ಆದಿ ಮೊದಲಾದ ಊರ್ಮಿ ಅಲೆಗಳ ಮಾಲಾ ಪರಂಪರೆಯಿಂದ ಆವಿಲೆ ಕಶ್ಮಲವಾದ ಅಸ್ಮಿನ್ ಈ ಸಂಸಾರಾಬ್ಧವು, ನಾವು ಅನುಭವಿಸ್ತಾ ಇರತಕ್ಕಂಥ ಸಂಸಾರಾಬ್ಧವು ಸಂಸಾರ ಸಾಗರದಲ್ಲಿ ಅಜಸ್ರಂ ನಿರಂತರವಾಗಿ ನಿಮಗ್ನಾನ್ ಮುಳುಗಿದಂತಹ ಅಶರಣಾನ್ ಕಾಪಾಡುವವರು ಇಲ್ಲದೆ ಶರಣಂ ಇಚ್ಛತಃ ಮೊರೆಯನ್ನು ಬಯಸ್ತಾ ಇರತಕ್ಕಂತಹ ಜಂತೂನ್ ಪ್ರಾಣಿಗಳನ್ನು ವೀಕ್ಷ ನೋಡಿ ಸಾನುಕ್ರೋಶೈಹಿ ಕನಿಕರಗೊಂಡಂತಹ ದಯಾರ್ಧ ಹೃದಯರಾಗಿರತಕ್ಕಂಥ ಯುಷ್ಮಾಭಿ ನಿಮ್ಮಿಂದ, ನೀವೇ ಮೊದಲಾದ ದೇವತೆಗಳಿಂದ, ಬ್ರಹ್ಮದೇವರು ವಾಯುದೇವರು ಎಲ್ಲರೂ ಹೋಗಿದ್ದಾರೆ, ನೀವೇ ಮೊದಲಾದ ದೇವತೆಗಳಿಂದ ಪ್ರಾರ್ಥಿತ ಸನ್ ಪ್ರಾರ್ಥಿಸಲ್ಪಟ್ಟವನಾಗಿ ಜಲನಿಧಿ ಶಯನಃ ಕ್ಷೀರ ಸಮುದ್ರ ಶಾಹಿಯಾಗಿರ್ತಕ್ಕಂತಹ ಕ್ಷೀರ ಸಮುದ್ರ ಶಾಹಿಯಾಗಿರ್ತಕ್ಕಂತಹ ವಿಷ್ಣುವು ಸತ್ಯವತ್ಯಾಂ ಸತ್ಯವತಿ ದೇವಿಯಲ್ಲಿ ಮಹರ್ಷೇಹೇ ಪರಾಶರ ಮಹರ್ಷಿಗಳಿಂದ ವ್ಯಕ್ತಃ ಪ್ರಕಟನಾದ, ಎಲ್ಲ ಮಕ್ಕಳಂತೆ ಗರ್ಭವಾಸ ಮಾಡಿ ಹುಟ್ಟಲಿಲ್ಲ, ವ್ಯಕ್ತಃ ಅಂತೇಳಿದು ಪ್ರಕಟನಾದ. ಸಹ ಆ ವಿಷ್ಣುವು ಚಿನ್ಮಾತ್ರ ಮೂರ್ತಿ ಕಲು ಕೇವಲ ಜ್ಞಾನಮಯವಾಗಿರತಕ್ಕಂತಹ ದೇಹವುಳ್ಳವನು. ಭಗವತಃ ಐಶ್ವರ್ಯಾದಿ ಷಡ್ಗುಣೋಪೇತನಾಗಿರ್ತಕ್ಕಂತಹ ಆ ಪರಮಾತ್ಮನ ದೇಹವು ಪ್ರಾಕೃತಃ ನ ಖಲು ಪ್ರಾಕೃತ ಜಡವಸ್ತುಗಳಿಂದ ನಿರ್ಮಿತವಾದದ್ದು ಅಲ್ಲ ಅಂತ ವಾಯುಪರವಾದ ಅರ್ಥ. ಇನ್ನು ಹರಿಪರವಾದ ಅರ್ಥ, ಹೇ ದೋಷರಹಿತನಾಗಿರತಕ್ಕಂತಹ ಚಿನ್ಮಾತ್ರ ಮೂರ್ತಿ ಕೇವಲ ಜ್ಞಾನಮಯನಾಗಿರತಕ್ಕಂತಹ ದೇಹವುಳ್ಳವರು, ಜಲನಿಧಿಶಯನಃ ಕ್ಷೀರ ಸಮುದ್ರ ಶಾಹಿಯೂ ಆಗಿರತಕ್ಕಂತಹ ತ್ವಂ ನೀವು ಅಜಸ್ರಂ ಜನಿವೃತ್ತಿ ಅಜಸ್ರಂ ತುಂಬ ಅಂತ ಜನಿವೃತ್ತಿ ನಿರಯ ದುರ್ಮಾಲಾ ವಿಲೇಸ್ಮಿನ್ ಸಂಸಾರಾಬ್ಧೋ ನಿಮಗ್ನಾನ್ ಅಶರಣಾನ್ ಶರಣಂ ಇಚ್ಛತಃ ಜಂತೂನ್ ವೀಕ್ಷ. ಇದನ್ನು ಎರಡಕ್ಕೂ ಅನ್ವಯಿಸ್ಕೋಬೋದು. ವಾಯುದೇವರಿಗೆ ಹೇಳಿದ ಹಾಗೆ ಜನಿ ಜನನ ಮೃತ್ಯು ಮರಣ ನಿರಯ ನರಕ ಆದಿ ಇವುಗಳೇ ಮೊದಲಾದ ಊರ್ಮಿ ಅಲೆಗಳ ಮಾಲಾ ಪರಂಪರೆಯಿಂದ ಆವಿಲೆ ಕಶ್ಮಲವಾದ ಅಸ್ಮಿನ್ ಈ ಸಂಸಾರಾಬ್ಧವು ಸಂಸಾರ ಸಾಗರದಲ್ಲಿ ಅಜಸ್ರಂ ನಿರಂತರವಾಗಿ ನಿಮಗ್ನಾನ್ ಮುಳುಗಿದಂತಹ ಅಶರಣಾನ್ ರಕ್ಷಿಸೋರಿಲ್ಲದೆ ಶರಣಂ ಇಚ್ಛತಃ ಮೊರೆಯನ್ನು ಬಯಸ್ತಾ ಇರತಕ್ಕಂತಹ ಜಂತೂನ್ ಪ್ರಾಣಿಗಳಿಂದ ವೀಕ್ಷ ನೋಡಿ.
ನೋಡಿ, ಯುಷ್ಮಾಭಿಹಿ ನಿಮಗೆ ಪ್ರತಿಬಿಂಬಭೂತರಾಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಂದ, ಯುಷ್ಮಾಭಿಹಿ ವಾಯುದೇವರ ಅರ್ಥದಲ್ಲಿ ಯುಷ್ಮಾಭಿ ಅಂದರೆ ನಿಮ್ಮಿಂದ ಅಂತಲೇ ಅರ್ಥ. ಇಲ್ಲಿ ನಿಮ್ಮಿಂದ ಅಂದರೆ ನಿಮ್ಮ ಪ್ರತಿಬಿಂಬಭೂತರಾಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಸತ್ಯವತ್ಯಾಂ ಮಹರ್ಷೇ ವ್ಯಕ್ತಃ, ಸತ್ಯವತಿಯಲ್ಲಿ ಪರಾಶರರಿಂದ ನೀವು ಪ್ರಕಟವಾದಿರಿ. ಅಂತಹ ಭಗವತಃ ತವ ನಿನಗೆ ಪ್ರಾಕೃತ ದೇಹ ಜಾತು ನ ಖಲು, ಪ್ರಾಕೃತ ಪುರುಷರಂತೆ ನಿಮಗೆ ಅಂತಹ ದೇಹ ಇಲ್ಲ. ಹೀಗೆ ವಾಯುದೇವರನ್ನು ಕುರಿತು ನಿಮ್ಮ ಕಾರುಣ್ಯದಿಂದಾಗಿ ನಮ್ಮಂತಹ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ವೇದವ್ಯಾಸರಾಗಿ ಅವತಾರ ಮಾಡಿ ವೇದ ವಿಭಾಗ ಮಾಡುವಂತೆ ನೀವು ಪ್ರಾರ್ಥನೆ ಮಾಡಿದಿರಿ ಅಂತ ಇಲ್ಲಿ ಪಂಡಿತಾಚಾರ್ಯರು ಮಧ್ವಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರ ಸ್ಕಾಂದ ಪುರಾಣದಲ್ಲಿ ಬರ್ತದೆ. ಹಾಗೆ ಮಹಾಭಾರತಾತ್ಮನಲ್ಲೂ ಕೂಡ 10ನೇ ಅಧ್ಯಾಯದಲ್ಲಿ ಆಚಾರ್ಯರು ಈ ಎಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂತಹ ವಿಷಯಗಳನ್ನು ಒಳಗೊಂಡಂತಹ ಅವರ ವೇದವ್ಯಾಸ ಅವತಾರದ ಒಂದು ಚರಿತ್ರೆಯನ್ನು ಅನುಸಂಧಾನ ಮಾಡಿಕೊಳ್ಳುವುದರೊಂದಿಗೆ ಇಂದಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಹೇ ವಾಯುದೇವರೇ, ಜನಿಮೃತಿ ನಿರಯಾ ದ್ಯೂರ್ಮಾಲಾವಿಲೇಸ್ಮಿನ್ ಜನನ ಮೃತಿ ಮರಣ ನಿರಯ ನರಕ ಆದಿ ಇವೇ ಮೊದಲಾದ ಊರ್ಮಿ ಅಲೆಗಳ ಮಾಲಾ ಪರಂಪರೆಯಿಂದ ಆವಿಲೆ ಕೆಸರಾದ ಅಸ್ಮಿನ್ ಈ ನಾವು ಅನುಭವಿಸ್ತಾ ಇರತಕ್ಕಂತಹ ಸಂಸಾರಾಬ್ಧವು ಸಂಸಾರ ಸಾಗರದಲ್ಲಿ ಅಜಸ್ರಂ ನಿರಂತರವಾಗಿ ನಿಮಗ್ನಾನ್ ಮುಳುಗಿದಂತಹ ಅಶರಣಾನ್ ಕಾಪಾಡುವವರಿಲ್ಲದ ಶರಣಂ ಇಚ್ಛತಃ ರಕ್ಷಕರನ್ನು ಬಯಸ್ತಾ ಇರತಕ್ಕಂತಹ ಜಂತೂನ್ ಪ್ರಾಣಿಗಳನ್ನು ವೀಕ್ಷ ನೋಡಿ ಸಾನುಕ್ರೋಶೈ ಕನಿಗರಗೊಂಡಂತಹ ದಯಾರ್ಧ ಹೃದಯರಾಗಿರತಕ್ಕಂತಹ ತಾವು ಯುಷ್ಮಾಭಿಹಿ ತಮ್ಮಿಂದ ನೀವೇ ಮೊದಲಾದ ಎಲ್ಲ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಜಲನಿಧಿಶಯನಃ ಕ್ಷೀರ ಸಮುದ್ರಶಾಹಿಯಾಗಿರತಕ್ಕಂತಹ ವಿಷ್ಣು ಸತ್ಯವತ್ಯಾಂ ಸತ್ಯವತಿ ದೇವಿಯಲ್ಲಿ ಮಹರ್ಷೇ ಪರಾಶರ ಮಹರ್ಷಿಯಿಂದ ವ್ಯಕ್ತಃ ಪ್ರಕಟವಾದ ಅಂತಹ ಆ ಪರಮಾತ್ಮ ಚಿನ್ಮಾತ್ರ ಮೂರ್ತಿ ಖಲು ಕೇವಲ ಜ್ಞಾನಮಯವಾಗಿರತಕ್ಕಂತಹ ದೇಹವುಳ್ಳವನಲ್ಲವೇ. ಭಗವತಃ ಐಶ್ವರ್ಯಾದಿ ಷಡ್ಗುಣೋಪೇತವಾಗಿರತಕ್ಕಂಥ ಆ ಪರಮಾತ್ಮನ ದೇಹವು ಪ್ರಾಕೃತಃ ನ ಖಲು, ಪ್ರಾಕೃತ ಜಡವಸ್ತುಗಳಿಂದ ನಿರ್ಮಿತವಾದದ್ದು ಅಲ್ಲ. ಇಂತಹ ವೇದವ್ಯಾಸರ ಅವತಾರಕ್ಕೆ ಕಾರಣ ಆಗೋ ರೀತಿಯಲ್ಲಿ ಸಜ್ಜನರ ಪರವಾಗಿ ಮೊರೆಯಿಟ್ಟು ಅವರ ಅವತಾರ ಮಾಡಿ ಜ್ಞಾನಪ್ರಚಾರ ಕಾರ್ಯವನ್ನು ಕೈಗೊಳ್ಳುವಂತೆ ಮಾಡಿದ್ದರಿಂದ ಸಕಲ ಸಜ್ಜನರನ್ನು ಕೂಡ ನೀವು ಉದ್ಧಾರ ಮಾಡಿದಿರಿ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.